ನಮಸ್ತೆ ಸ್ನೇಹಿತರೆ, ಈ ದಿನ MLA MP ಯಾವ ರೀತಿ ಆಗ್ತಾರೆ ಅಂತ ನೋಡೋಣ ಬನ್ನಿ. ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ, ತಿಳ್ಕೊಳ್ಳೋಣ ಬನ್ನಿ. ನೋಡಿ ಸ್ನೇಹಿತರೆ, MLA ಅಥವಾ MP ಗಳಾಗಲಿ ಹೈಕಮಾಂಡ್ ಅಂದ್ರೆ ಡೆಲ್ಲಿ ನಮ್ಮ ಕೇಂದ್ರದಲ್ಲಿ ಇರ್ತಾರೆ. ನಂತರ ರಾಜ್ಯ ನಾಯಕರುಗಳು ಇವರು ಡಿಸೈಡ್ ಮಾಡ್ತಾರೆ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ. ಅವರು MLA MP ಗಳಾಗ್ತಾರೆ, ಅಂದ್ರೆ ಟಿಕೆಟ್ ಅನ್ನು ಪಡ್ಕೊಂತಾರೆ. ನಂತರ ಈ ಟಿಕೆಟ್ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಎಷ್ಟು ತರ ಪಕ್ಷ ಇರ್ತದೆ ಅಂತಂದ್ರೆ ನೋಡಿ, ಇಲ್ಲಿ ಹೇಳ್ತೀನಿ. ರಾಷ್ಟ್ರೀಯ ಪಕ್ಷಗಳು, ಉದಾಹರಣೆಗೆ ಕೆ ಪಕ್ಷ 1, J1, U1 ಅಂತ ರಾಷ್ಟ್ರೀಯ ಪಕ್ಷಗಳು 10 ಆದ್ರೂ ಆಗ್ಬೋದು, 5 ಆದ್ರೂ ಆಗ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು. ನೆಕ್ಸ್ಟ್ ಮಾನ್ಯತೆ ಪಡೆದಿರುವ ಪಕ್ಷ, ಮಾನ್ಯತೆ ಪಡೆದಿರುವ ಪಕ್ಷ ಒಂದಾಗಿರುತ್ತೆ, ಒಂದು C ಅಂತ ಅನ್ಕೊಳ್ಳೋದ. ಮತ್ತೆ ಪಕ್ಷೇತರ ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾರೆ, ಅದೊಂದು B ಪಕ್ಷ ಅಂತ ಅನ್ಕೊಳ್ಳೋದ. ಒಟ್ಟು 3 ಬಗೆಯ ಎಲೆಕ್ಷನ್ ನಿಲ್ಲುವಂತ ಕ್ಯಾಂಡಿಡೇಟ್ಗಳಾಗಿರ್ತದೆ. MP ಎಲೆಕ್ಷನ್ ಅಲ್ಲಾಗ್ಲಿ, ಮತ್ತೆ ನಂತರ MLA ಎಲೆಕ್ಷನ್ ಆದ್ರೂ ಸರಿ. ನಂತರ ಈ MP ಎಲೆಕ್ಷನ್ ಆಗುವಂತ ವ್ಯಕ್ತಿಗಳು ಯಾರಾಗಿರ್ತಾರೆ ಅಂತಂದ್ರೆ, ಇದೇ ರಾಜ್ಯ ಮಟ್ಟದಾಗ್ಲಿ ಅಥವಾ ಕೇಂದ್ರ ಮಟ್ಟದಲ್ಲಾಗ್ಲಿ ಮತ್ತೆ ಅವರೇ ರಿಪೀಟ್ ನಿಂತಿರ್ತಾರೆ ಎಲೆಕ್ಷನ್ಗೆ. ಅಂದ್ರೆ ಆಲ್ರೆಡಿ MLA MP ಆಗಿರೋರೆ ಮತ್ತೆ ನಿಂತಿರ್ತಾರೆ. ಅದ್ ಬಿಟ್ರೆ ಇವರ ಮಕ್ಕಳುಗಳಿರ್ತಾರೆ, ಏನು ರಾಜ್ಯ ನಾಯಕರುಗಳಿರ್ತಾರಲ್ಲ MLA MP, ಅವರ ಮಕ್ಕಳುಗಳಾಗಿರ್ತಾರೆ. ಅಥವಾ ಹೈಕಮಾಂಡ್ ಅಲ್ಲಿ ಏನು ಇರ್ತಾರೆ ಕೇಂದ್ರದಲ್ಲಿ, ಅವರ ಮಕ್ಕಳುಗಳೇ ಆಗಿರ್ತಾರೆ. ಅಥವಾ ಅವ್ರ ಕುಟುಂಬಸ್ಥರೇ ಅತಿ ಹೆಚ್ಚು ಆಗಿರ್ತಾರೆ, 50% ಅತಿ ಹೆಚ್ಚಾಗಿರ್ತಾರೆ. ಅದ್ ಬಿಟ್ರೆ ಯಾರಾಗ್ತಾರೆ ಈ MLA MP ನೆಕ್ಸ್ಟ್ ಅಂತಂದ್ರೆ, ನಮ್ಮ ನೆಕ್ಸ್ಟ್ ಏನು ಈ ಏರಿಯಾದಲ್ಲಿ ಕಾರ್ಪೊರೇಟರ್ ಆಗಿರ್ತಾರಲ್ಲ, ಕಾರ್ಪೊರೇಟರ್ ಎಲೆಕ್ಷನ್ ಮತ್ತೆ ನಿಲ್ಬೇಕು ಅಂತಿರ್ತಾರಲ್ಲ, ಅಂತವ್ರಾಗಿರ್ತಾರೆ. ಅದ್ ಬಿಟ್ರೆ ಉದ್ಯಮಿಗಳಾಗಿರ್ತಾರೆ, ಕಾಂಟ್ರಾಕ್ಟರ್ಗಳಾಗಿರ್ತಾರೆ, ಮತ್ತೆ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ. ಈ ರೀತಿ ವ್ಯಕ್ತಿಗಳು MLA MP ನೆಕ್ಸ್ಟ್ ನಿಲ್ತಾರೆ, ಏನು ಈ ರಾಷ್ಟ್ರೀಯ ಪಕ್ಷಗಳಲ್ಲಿ. ಈಗ ನೆಕ್ಸ್ಟ್ ಪಕ್ಷೇತರ ಪಕ್ಷ, ಮತ್ತೆ ಇದರಲ್ಲಿ ಲೋಕಲ್ ಜನ ಏನಾಗಿರ್ತಾರೆ, ಸಾಮಾನ್ಯರು ಅಥವಾ ವಿದ್ಯಾವಂತರು, IAS IPS ಆಗಿ ರಿಟೈರ್ಡ್ ಆಗಿರೋರು, ಅಥವಾ ಲಾಯರ್ಗಳಾಗಿರೋಂಥವ್ರು, ಡಾಕ್ಟರ್ ಆಗಿರೋರು, ಅಥವಾ ಬರಹಗಾರರು, ಯಾರಾದ್ರೂ ಆಗ್ಲಿ ವಿದ್ಯಾವಂತರು, ಸಾಮಾನ್ಯ ಪ್ರಜೆಗಳು ಯಾರು ಬೇಕಾದ್ರೂ ಆಗಿರ್ತಾರೆ. ಇವರು ಅವರೇ ಸ್ವತಃ ನಿರ್ಧಾರ ಮಾಡಿ ಎಲೆಕ್ಷನ್ ನಿಂತಿರ್ತಾರೆ. ಇವ್ರನ್ನ ಯಾರು ಹೈಕಮಾಂಡ್ ಇದು ಮಾಡಿರೋದಿಲ್ಲ. ಅವರು ಪಕ್ಷೇತರ ಅಭ್ಯರ್ಥಿ, ಪಕ್ಷೇತರ ಮಾನ್ಯತೆ ಪಡೆದಿರೋ ಪಕ್ಷದ ಅಭ್ಯರ್ಥಿ, ಅವರು ಸಣ್ಣದಾಗಿ ಒಬ್ರು ನಾಯಕರು ಇರ್ತಾರೆ, ಅವ್ರು ಟಿಕೆಟ್ ಕೊಟ್ಟಿರ್ತಾರೆ. ಪಕ್ಷೇತರ ಅಭ್ಯರ್ಥಿ ಸ್ವತಂತ್ರವಾಗಿ ಪಕ್ಷದಲ್ಲಿ ನಿಂತಿರ್ತಾರೆ. ಈಗ ಇಲ್ಲಿರೋದು ಮುಖ್ಯವಾದ ಡೀಟೇಲ್ಸ್ ಸ್ನೇಹಿತರೆ. ಈ MLA MP ಏನ್ ಮಾಡ್ತಾರೆ ಇವರು 5 ವರ್ಷದವರೆಗೂ ಟಿಕೆಟ್ ತಗೊಬೇಕು ಅಂತಂದ್ರೆ, ನೋಡಿ, ನಮ್ಮ ಊರ ಹಬ್ಬಗಳಿಗೆ ಹಣ ಕೊಡ್ತಾ ಇರ್ತಾರೆ, ಮತ್ತೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಕಪ್ಪು ಮತ್ತೆ ಅದಕ್ಕೆ ದುಡ್ಡು ಕೊಡ್ತಾ ಇರ್ತಾರೆ. ಅಥವಾ ಮದುವೆಗಳಿಗೆ ಬರ್ತಾ ಇರ್ತಾರೆ, ಮದುವೆಗಳ ದುಡ್ಡು ಕೊಡ್ತಾರೆ. ನಮ್ಮ ಮನೇಲಿ ಏನೋ ಸಾವು ನೋವುಗಳಾದ್ರೆ ದುಡ್ಡು ಕೊಡ್ತಾ ಇರ್ತಾರೆ. ಹಬ್ಬ ಹರಿದಿನಗಳಲ್ಲಿ ವಾಲೆ ಅಥವಾ ಸೀರೆ ಅಥವಾ ಊಟ, ಈ ರೀತಿ 5 ವರ್ಷ ಖರ್ಚು ಮಾಡ್ತಾ ಇರ್ತಾರೆ. ನಂತರ ಈ ಯುವಕರುಗಳಿಗೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಸೋದು, ಅದ್ರಲ್ಲಿ ದುಡ್ಡು ಕೊಡೋದು, ಈ ರೀತಿ ಆ ಕ್ಷೇತ್ರದಲ್ಲಿ 5 ವರ್ಷ ಪ್ರಬಲವಾಗಿ ಬೆಳೀತಾರೆ. ಈ ಕನ್ನಡ ರಾಜ್ಯೋತ್ಸವಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಫಂಕ್ಷನ್ಗಳಿಗೆ ಇವರು ತೊಡಗಿಸ್ಕೊಂಡು ನಮ್ಮ ಜನಗಳನ್ನ ಬೆಂಬಲ ಪಡೆಯೋದಕ್ಕೋಸ್ಕರ ಈ ರೀತಿ ಹಣ ಖರ್ಚು ಮಾಡ್ತಾ ಇರ್ತಾರೆ. ನಂತರ ಈ ನಾಯಕರುಗಳ ಹತ್ರ ಬಿಂಬಿಸ್ಕೊಂತಾರೆ, ನಾವು ಕ್ಷೇತ್ರದಲ್ಲಿ ತುಂಬಾ ಪ್ರಬಲವಾಗಿದ್ದೀನಿ, ಅಲ್ಲಿ ಅತಿ ಹೆಚ್ಚು ಜನಗಳನ್ನ ಸೇರ್ಸೋದು, ಸಭೆ ಸಮಾರಂಭಗಳು ಮಾಡೋದು, ದೊಡ್ಡ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ಗಳು ಮಾಡೋದು, ದೊಡ್ಡ ದೊಡ್ಡ ನಾಯಕರುಗಳನ್ನ ಹೆಲಿಕಾಪ್ಟರ್ ತರಿಸೋದು, ಈ ತರ ಜನಗಳನ್ನ ಏನು ಮೆಚ್ಚೋದಕ್ಕೋಸ್ಕರ, ಹೈಕಮಾಂಡ್ಗಳನ್ನ ಮೆಚ್ಚೋದಕ್ಕೋಸ್ಕರ, ಇವ್ರಿಗೋಸ್ಕರ ಚೆನ್ನಾಗಿ ನಮ್ಮನ್ನ ಏನು ಟಿಕೆಟ್ ಪಡೆಯೋದಕ್ಕೆ ಇವರು ನಮ್ನೆಲ್ಲ ಆತರ ಬಕ್ರಗಳು ಮಾಡ್ತಾ ಇರ್ತಾರೆ. ಅಥವಾ ನಮ್ನೆಲ್ಲ ಈ ರೀತಿ ಬಿಂಬಿಸ್ತಾರೆ. ಈ ರೀತಿ ಹಣ ಖರ್ಚು ಮಾಡೋರೆ ಈ ರೀತಿ ಟಿಕೆಟ್ಗಳನ್ನ ಪಡೆಯೋದು. ನೆಕ್ಸ್ಟ್ ಇವರು ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಬಂದಾಗ ಏನಾಗುತ್ತೆ, ಈ ಚುನಾವಣಾ ಅಧಿಕಾರಿಗಳು ನೇಮಕಗೊಳ್ತಾರೆ. ಎಲೆಕ್ಷನ್ ಏನು ನೀತಿ ಸಂಹಿತೆ ಜಾರಿ ಆಗುತ್ತೆ. ನೀತಿ ಸಂಹಿತೆ ಜಾರಿ ಆದಾಗ ಇವ್ರೇನ್ ಮಾಡ್ತಾರೆ, ನಾಮಿನೇಷನ್ ಮಾಡ್ಬೇಕಾಗಿರುತ್ತೆ. ನೋಡಿ, MLA ಎಲೆಕ್ಷನ್ಗೆ ಬೇಕಾಗಿರೋದು, ಎಲೆಕ್ಷನ್ ಇಲ್ಲವ್ರಿಗೆ 25 ವರ್ಷ ವಯಸ್ಸಾಗಿರ್ಬೇಕು, ಆ ರಾಜ್ಯದ ಪ್ರಜೆ ಆಗಿರ್ಬೇಕು. ನಂತರ MP ಎಲೆಕ್ಷನ್ ನಿಲ್ಬೇಕು ಅಂತಂದ್ರೆ 25 ವರ್ಷ 25,000 ರೂಪಾಯಿ ಹಣ ಕಟ್ಟಬೇಕು. ನಂತರ ಅವರು 30 ವರ್ಷ ವಯಸ್ಸಾಗಿರ್ಬೇಕು. ಅಲ್ಲಿ ನಂತರ ಇವ್ರೇನ್ ಮಾಡ್ತಾರೆ, ನಾಮಿನೇಷನ್ ಫೈಲ್ ಮಾಡ್ತಾರೆ. ನಾಮಿನೇಷನ್ ಫೈಲ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ, ಇವರು ನಾಮಿನೇಷನ್ ಫೈಲ್ ಮಾಡೋದ ಸಂದರ್ಭದಲ್ಲಿ ಇವ್ರ ನೆಕ್ಸ್ಟ್ ಭೇಟಿ ಮಾಡೋದು ಈ ನಮ್ಮ ಸ್ಥಳೀಯ ನಾಯಕರುಗಳನ್ನ, ತಾಲೂಕ್ ಮಟ್ಟದಲ್ಲಾಗ್ಲಿ ಜಿಲ್ಲಾ ಮಟ್ಟದಲ್ಲಾಗ್ಲಿ ಇವ್ರೇನ್ ಮಾಡ್ತಾರೆ, ಸ್ಥಳೀಯ ನಾಯಕರು ಮತ್ತೆ ನಿಷ್ಠಾವಂತ ಕಾರ್ಯಕರ್ತರನ್ನ ಇವರು ಭೇಟಿ ಮಾಡ್ತಾರೆ. ಇವರು ಯಾರಾಗಿರ್ತಾರೆ ಅಂತಂದ್ರೆ, ಈ AB ಏನು KJU ಪಕ್ಷ ಇದೆ ಅದಕ್ಕೆ ಸೀಮಿತ ಆಗ್ಬಿಟ್ಟಿರ್ತಾರೆ. ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಪಾಪ ಇವ್ರು 5 ವರ್ಷ ಒಂದೇ ಮನೆ ಒಳಗಡೆ ಒಬ್ಬೊಬ್ಬ ಒಂದೊಂದು ಪಕ್ಷಕ್ಕೆ, ಅಪ್ಪ ಒಂದ್ ಪಕ್ಷ, ಅಮ್ಮ ಒಂದ್ ಪಕ್ಷ, ಮಗ ಒಂದ್ ಪಕ್ಷ, ಅಣ್ಣ ಒಂದ್ ಪಕ್ಷ, ಮನೆಯಲ್ಲೇ ಕುಟುಂಬ
ಇವರು ಇದರಿಂದ ಪ್ರಬಲಕ್ಕೊಳಗಾಗಿ ಪಾಪ ಜಗಳ ಆಡ್ಕೊಂಡು ಊರಲ್ಲಿ ಈ ರೀತಿ ಇದಾಗ್ಬಿಟ್ಟಿರ್ತಾರೆ. ಇವ್ರನ್ನ ರೀಚ್ ಮಾಡ್ತಾರೆ ಇವರು. ಆಮೇಲೆ ನಿಷ್ಠಾವಂತ ಕಾರ್ಯಕರ್ತರನ್ನ ಈ ವಯಸ್ಸು ಹುಡುಗರುಗಳನ್ನ ಇವ್ರು ಟಾರ್ಗೆಟ್ ಮಾಡೋದು. ಈ ವಯಸ್ಸು ಹುಡುಗರುಗಳು ಏನ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಇವ್ರು ಕೊಡುವಂತಹ ಏನು ಹಣಕಾಸು, ಮತ್ತೆ ಬಾಡೂಟ, ಸರಾಯಿ ಎಂಡ, ಸೀರೆ ಚಡ್ಡಿ, ಬೆಳೆ ಬಾಳುವ ಹುಡುಗಗಳು, ಈ ಉಚಿತ ಆಮಿಷಗಳು, ನಂತರ ಅನುಕಂಪ, ಮತ್ತೆ ಜಾತಿ ಧರ್ಮದ ಹೆಸರು ಹೇಳ್ತಾರೆ. ನಂತರ ಏನ್ ಮಾಡ್ತಾರೆ, ಈ ಕೆಳವರ್ಗ ಮತ್ತೆ ಕೆಳವರ್ಗದ ಮತದಾರ, ಮಧ್ಯಮ ವರ್ಗದ ಮತದಾರ, ಮತ್ತೆ ಮೇಲ್ವರ್ಗದ ಮತದಾರ ಕ್ಯಾನ್ವಾಸ್ ಮೂಲಕ ಇವ್ರನ್ನ ರೀಚ್ ಮಾಡೋದಕ್ಕೆ ನೋಡ್ತಾರೆ ಎಲೆಕ್ಷನ್ ಟೈಮಲ್ಲಿ. ನಂತರ ಏನ್ ಮಾಡ್ತಾರೆ ಸ್ನೇಹಿತರೆ, ಈ ಎಲೆಕ್ಷನ್ ಟೈಮ್ ಅಂತ ಸಮಯದಲ್ಲಿ ಚುನಾವಣಾ ಅಧಿಕಾರಿಗಳು ಸಹ ಇವ್ರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋದು. ಏನ್ ಈ ಪಕ್ಷೇತರ ಅಭ್ಯರ್ಥಿ ಇರ್ತಾರೆ, ಇವ್ರು ಇರ್ತಾರೆ, ಇವ್ರನ್ನ ಲೆಕ್ಕಕ್ಕೆ ತಗೊಳಲ್ಲ. ಅವ್ರಿಗೆ ಅತಿ ಹೆಚ್ಚು ಏನಾರ ಲೈಸೆನ್ಸ್ ಪರ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಅವ್ರ ಪ್ರಾಮುಖ್ಯತೆ ಕೊಡೋದು. ತುಂಬಾ ಟಾರ್ಚರ್ ಕೊಟ್ಟಿ ಅವ್ರು ಏನನ್ನು ಆ ಒಂದು ಮೈಕ್ ಕಟ್ಕೊಂಡು ಹೋಗೋದಾಗಿರ್ಲಿ, ಅಥವಾ ಪಾಂಪ್ಲೆಟ್ ಹೊಡ್ಸೋದಾಗಿರ್ಲಿ, ದುಡ್ಡು ಖರ್ಚು ಮಾಡೋದಾಗಿರ್ಲಿ, ಈ ತರ ಅನೇಕ ರೂಲ್ಸ್ ಗಳಿರುತ್ತೆ. ಒಂದು ಎಂ ಪಿ ಎಲೆಕ್ಷನ್ಗೆ ಒಂದು 90 ಲಕ್ಷ ರೂಪಾಯಿ ಖರ್ಚು ಮಾಡೋದಿರ್ತದೆ. MLA ಎಲೆಕ್ಷನ್ಗೆ 30 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡಬಾರ್ದು ಅಂತ ಇರ್ತದೆ. ಅಕಸ್ಮಾತ್ ಇವ್ರು ಏನೋ ಖರ್ಚು ಮಾಡಿದ್ರು ಅಂತಂದ್ರೆ ಈ ಅಭ್ಯರ್ಥಿ ಅದೇ ಅನರ್ಹಗೊಳ್ತಾನೆ, ಅವನು ರಾಜೀನಾಮೆ ಕೊಡ್ಬೇಕಾಗಿರ್ತದೆ. ಇದು ಯಾರಿಗೂ ಸಹ ನಾವು ಹೊರಗಡೆ ಜಗತ್ತಲ್ಲಿರೋ ಯಾರಿಗೂ ಗೊತ್ತಿಲ್ಲ. ಬರೀ 30 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡಂಗಿಲ್ಲ ಒಬ್ಬ MLA. ನೀವೇ ಯೋಚನೆ ಮಾಡ್ಬೋದು. ಈಗ ಇವ್ರು ಬರೀ ಟಿಕೆಟ್ ಪಡ್ಕೊಳ್ಳೋದಕ್ಕೇನೆ 20 ಕೋಟಿ 30 ಕೋಟಿ ಅಂತಾರೆ. ಒಂದ್ ಎಲೆಕ್ಷನ್ ಇವರೇ ಹೇಳ್ತಾರೆ, ಏನು ನಮ್ಮ ಮಾಜಿ CM ಆಗಿರ್ಬೋದು, ಅಥವಾ ಮಾಜಿ ಕಾರ್ಪೊರೇಟರ್ಗಳಾಗ ಇದು ಏನು MP ಕ್ಯಾಂಡಿಡೇಟ್ಗಳಾಗಿರ್ಬೋದು, ಅವರೇ ಬಾಯಿಂದ ಹೇಳಿದ್ದಾರೆ ಅನೇಕ ಇಂಟರ್ವ್ಯೂಗಳಲ್ಲಿ. ಈಗ ಎಲೆಕ್ಷನ್ ದುಬಾರಿ ಆಗಿದೆ, 50 ಲಕ್ಷ ಬೇಕು, 50 ಕೋಟಿ ಬೇಕು, 20 ಕೋಟಿ ಬೇಕು, ಒಂದು ಟಿಕೆಟ್ 20 ಕೋಟಿ ಬೇಕು ಅಂತ ನಾನು ಹೇಳ್ತಾ ಇರೋದಲ್ಲ. ಟಿವಿಗಳ ನೀವೇ ನೋಡಿರ್ತೀರ. ಮಾಜಿ CM, ಹಾಲಿ CM, MP ಮಾತಾಡಿದ್ದಾರೆ ಇಂಟರ್ವ್ಯೂಗಳಲ್ಲಿ. ಪ್ರತ್ಯಕ್ಷ ವಿಡಿಯೋಗಳು ನಿಮ್ಗೆ ಸಿಗುತ್ತೆ, ನೋಡಿ. ಇದೇನ್ ನಾನು ಒಪ್ಪಿಸ್ಕೊಂಡು ಹೇಳ್ತಾ ಇರೋದಲ್ಲ, ಅವರೇ ಹೇಳಿದ್ದಾರೆ ನೇರ. ನಿಮ್ಗೂ ಸಹ ಅದು ಅನುಭವ ಆಗಿರುತ್ತೆ ಅಂತ ಸ್ನೇಹಿತರೆ. ನಂತರ ಇವ್ರೇನ್ ಮಾಡ್ತಾರೆ, ಈ ನಟ ನಟಿಯರು, ಗಣ್ಯ ವ್ಯಕ್ತಿಗಳು, ಮತ್ತೆ ಮಾಧ್ಯಮ ಪತ್ರಕರ್ತರನ್ನ ಇವ್ರೇನ್ ಮಾಡ್ತಾರೆ, ಕೊಂಡ್ಕೊಂತಾರೆ. ಇವರೆಲ್ಲರೂ ಕ್ಯಾನ್ವರ್ಸ್ ಬರ್ತಾರೆ, ಮತ್ತೆ ಸುಳ್ಳನ್ನ ನಿಜ ಮಾಡ್ತಾರೆ, ನಿಜಾನ ಸುಳ್ಳು ಮಾಡ್ತಾರೆ, ಜಾತಿ ಹೆಸರು ಹೇಳ್ತಾರೆ. ಇವ್ರಿಗೆ ಹೋಪ್ ಜಾಸ್ತಿ ಇದೆ, ಈ ಜಾತಿಯವನ್ಗೆ ಜಾಸ್ತಿ ಹೋಪ್ ಇದೆ, ಈ ಪಕ್ಷದವನ್ ಗೆಲ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಏನ್ ಈ ಕೆಳವರ್ಗ ಮತ್ತೆ ಮಧ್ಯಮ ವರ್ಗ, ಈ ಮೇಲ್ವರ್ಗದ ಜನ ನಮ್ಗಿದ್ದಾರೆ, ಟಿವಿ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಡ್ತಾರೆ. ಪ್ರತಿದಿನ ನಿಂತರೆ ಇದ್ರೆ ಗೆಲ್ಲೋ ವ್ಯಕ್ತಿನೂ ಗೆಲ್ದೇ ಇರೋ ತರ ಇವರು ಕೊಂಡ್ಕೊಂಡ್ಬಿಟ್ಟು ಇವ್ರನ್ನ ಎಲೆಕ್ಷನ್ ಟೈಮಲ್ಲಿ ಇವರು ಬಿಂಸಿ ಏನ್ ಮಾಡ್ತಾರೆ, ನಮ್ನೆಲ್ಲ ಬಕ್ರಾಗಳು ಮಾಡ್ಬಿಡ್ತಾರೆ. ಯಾರು ಈ ನಟ ನಟಿಯರು, ಗಣ್ಯ ವ್ಯಕ್ತಿಗಳು, ಮತ್ತೆ ಈ ಮಧ್ಯಮ ಮಿತ್ರರು. ಏನಕ್ಕೆ ಅಂತಂದ್ರೆ ನಾವೆಲ್ಲ ಅತಿ ಹೆಚ್ಚು ಯೂಟ್ಯೂಬ್ ನೋಡ್ತೀವಿ, ಟಿವಿ ನೋಡ್ತೀವಿ, ಮತ್ತೆ ಧಾರಾವಾಹಿಗಳನ್ನ ನೋಡ್ತೀವಿ. ಆಕ್ಟರ್ಗಳೆಲ್ಲ ಬರ್ತಾರೆ, ಮತ್ತೆ ಹೀರೋಯಿನ್ಗಳು ಸಹ ಕ್ಯಾನ್ವಾಸ್ ಟೈಮಲ್ಲಿ ಬರ್ತಾರೆ. ಅವ್ರು ಅದಕ್ಕೋಸ್ಕರ ಅವ್ರಿಗೆ ಹಣ ನೀಡಿರ್ತಾರೆ. ನಮ್ಗೆ ಬಕ್ರಾಗಳು ಮಾಡಿ ನಮ್ನ ಪದೇ ಇವ್ರು ಗೆಲ್ತಾರೆ, ಅವ್ರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ನಮ್ನ ಬಕ್ರಾಗಳು ಮಾಡ್ತಾನೆ ಇರ್ತಾರೆ. ಪದೇ ನಮ್ನ ಮಂಗಗಳು ಮಾಡ್ತಾ ಇರ್ತಾರೆ. ಅದೇ ಇವರ ಟಾರ್ಗೆಟ್. ಏನೋ ಒಂದು ಹಬ್ಬದ ರೀತಿ ಜಾತ್ರೆ ಶುರು ಮಾಡ್ಬಿಟ್ಟಿರ್ತಾರೆ. ನಮ್ಗೆ ಯಾವುದೇ ರೀತಿ ಚಿಂತನೆ ಮಾಡ್ಲೇಬಾರ್ದು. 5 ವರ್ಷ ನಾವ್ ಏನೇನೆಲ್ಲ ಅನುಭವಿಸಿರ್ತೀವಿ, ಒಳ್ಳೆ ರಸ್ತೆ ಇಲ್ದಿರಾ, ಮತ್ತೆ ಸ್ಕೂಲ್ ಇಲ್ದಿರಾ, ಮತ್ತೆ ಒಳ್ಳೆ ಆರೋಗ್ಯ ಇಲ್ದಿರಾ, ಇದನ್ನೆಲ್ಲ ಮರೆ ಮಾಚ್ಬಿಡ್ತಾರೆ. ಏನ್ ಮಾಡ್ತಾರೆ, ಮರೆ ಮಾಚಿ ಈ ಮಾಧ್ಯಮದವ್ರು ಅರ್ಧ ನಮ್ನ ಹಾಳು ಮಾಡ್ತಾರೆ, ಇವರು ಅಡ್ವರ್ಟೈಸ್ಮೆಂಟ್ ಕೊಡೋ ನಟ ನಟಿಯರು, ಗಣ್ಯ ವ್ಯಕ್ತಿಗಳು ಅರ್ಧ ಹಾಳು ಮಾಡ್ತಾರೆ, ಈ ನಮ್ಮ ಜಾತಿಗೆ ಒಬ್ಬೊಬ್ರು ಸ್ವಾಮೀಜಿಗಳು ಇರ್ತಾರಲ್ಲ ಅವ್ರು ಅರ್ಧ ಹಾಳು ಮಾಡ್ಬಿಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಈ ಹಣಕಾಸು ಬಾಡೂಟ ಇವೆಲ್ಲ ಕೊಡ್ತಾರಲ್ಲ, ಈ 5 ವರ್ಷ ನಾವು ಪಟ್ಟಿರೋ ಕಷ್ಟ ಎಲ್ಲ ಮರ್ತಬಿಟ್ಟು ಇದಕ್ಕೋಸ್ಕರ ನಾವು ಭ್ರಮೇಲೆ ಮತ್ತೆ ತಳ್ತೀವಿ. ನೋಡಿ ಸ್ನೇಹಿತರೆ, ನಮ್ಗೆ ಬೇಕಾಗಿರೋದು, ನಮ್ಗೆ ಚಾಣಕ್ಯ ಹೇಳ್ತಾನೆ, ಒಬ್ಬ ಮನುಷ್ಯ ಬದುಕಬೇಕು ಅಂತಂದ್ರೆ ವಸತಿ ಬೇಕು, ಶಿಕ್ಷಣ ಬೇಕು, ಉತ್ತಮವಾದ ಆರೋಗ್ಯ ಬೇಕು, ಮತ್ತೆ ಉತ್ತಮವಾದ ಆಹಾರ ಬೇಕು, ಕಾನೂನು ವ್ಯವಸ್ಥೆ, ಮತ್ತೆ ಉದ್ಯೋಗ ಬೇಕು. ಇದು ನಮಗ್ ಬೇಕಾಗಿರೋದು. ಇದನ್ನ ಯಾವತ್ತೂ ಸಹ ಇವ್ರು ನಮಗೆ ಕೊಡೋದಕ್ಕೆ ಬರೋದೇ ಇಲ್ಲ. ಕೊಟ್ಟೆ ನಾವೆಲ್ಲ ಜಾಗೃತರಾಗ್ಬಿಡ್ತೀವಿ. ಆರ್ಥಿಕವಾಗಿ ನಾವು, ದೈಹಿಕವಾಗಿ, ಮಾನಸಿಕವಾಗಿ ನಾವು ಪ್ರಬಲರಾಗ್ತೀವಿ. ಪ್ರಬಲರಾದಾಗ ಈ ನಾಯಕರುಗಳದು, ಈ ಪಕ್ಷಗಳವ್ರದ್ದು ಏನೂ ಬೇಳೆ ಬೇಯಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ. ನಮ್ನ ಪದೇ ಕಷ್ಟದಲ್ಲಿ ಇಕ್ಕೋದಕ್ಕೋಸ್ಕರನೇ ಇವ್ರು ಮುಂದಾಗ್ತಾ ಇರ್ತಾರೆ ಸ್ನೇಹಿತರೆ. ಇದನ್ನೆಲ್ಲ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಇದನ್ನೆಲ್ಲ ನಾವು ತಿಳ್ಕೊಬೇಕು. ಸ್ವಲ್ಪ ಸಂವಿಧಾನದ ಅರಿವು ಮೂಡಿಸ್ಕೊಬೇಕು. ನಾವು ಎಲೆಕ್ಷನ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ನಾವು ಚಿಂತೆ ಮಾಡ್ಬೇಕು. ನಮ್ಮ ಶಾಲೆಗಳಲ್ಲಿ, ಪಾಠಗಳಲ್ಲಿ ಈ ರೀತಿ ಎಲ್ಲ ನಮ್ಗೆ ಪಾಠಗಳು ಹೇಳ್ಕೊಡ್ಬೇಕು. ಇದನ್ನೆಲ್ಲ ಅತಿ ಹೆಚ್ಚು ತಿಳಿಯೋದಿಲ್ಲ. ಆ ಎಲೆಕ್ಷನ್ ಸಂಬಂಧಪಟ್ಟ ವಿದ್ಯೆ ಅಥವಾ ಕಾನೂನು ಸಂಬಂಧಪಟ್ಟ ವಿದ್ಯೆ ಕಲಿಯಕ್ ಹೋದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಪದೇ ಇವರೆಲ್ಲರೂ ಇದೇ ರೀತಿ ಯಾಮರಿಸ್ತಾ ಇದಾರೆ. 78 ವರ್ಷ ಅಲ್ಲ, ಇನ್ನ 100 ವರ್ಷ ಹೋದ್ರು ನಾವು ಜಾಗೃತರಾಗ್ಲಿಲ್ಲ ಅಂದ್ರೆ ನಾವ್ ಯಾವತ್ತೂ ಸಹ ಮುಂದೆ ಬರೋದೇ ಇಲ್ಲ ನಮ್ಮ ಜೀವನದಲ್ಲಿ. ಇಷ್ಟ ರೀತಿಯ ಬಗೆ ನಮ್ಗೆ ತೊಂದರೆಗಳು ಒಳಪಡಿಸ್ತಾನೆ ಇರ್ತಾರೆ ಸ್ನೇಹಿತರೆ. ನಂತರ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವ್ ಯಾವ್ದಕ್ಕೆ ನಾವು ಎಲ್ಲರೂ ಇವತ್ತೇ ನಾವೆಲ್ಲ ಇದನ್ನ ಒಂದು ಪ್ರಮಾಣ ಮಾಡ್ಬೇಕು. ನಾನು ಯಾವತ್ತೇ ಆಗ್ಲಿ ನನ್ನ ಓಟ್ನ ನಾವು ಮಾರ್ಕೊಳ್ಳೋದಿಲ್ಲ.
ನಾನು ಯಾವುದೇ ರೀತಿ ಹಣಕಾಸಾಗ್ಲಿ, ಬಾಡೂಟಕ್ಕಾಗ್ಲಿ, ಸಾರಾಯಿಗಾಗ್ಲಿ, ಸೀರೆಗಾಗ್ಲಿ, ಚಡ್ಡಿಗಾಗ್ಲಿ, ಹುಡುಗರುಗಳಿಗಾಗ್ಲಿ, ಜಾತಿಗಾಗ್ಲಿ, ಧರ್ಮಕ್ಕಾಗ್ಲಿ ನಾನು ಯಾವತ್ತು ನನ್ನ ಓಟ್ನ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ನಾವೆಲ್ಲರೂ ಇವತ್ತು ಪ್ರಮಾಣ ಮಾಡ್ಬೇಕಾಗಿದೆ. ಆ ತರ ನಮ್ಮ ಮನಸ್ಸಾಕ್ಷಿನೇ ನಮ್ಗೆ ಏನು ಭಗವಂತ ಅಂತ ನೆನೆಸಿ ನಾವು ಪ್ರಮಾಣ ಮಾಡಿದಾಗ ಮಾತ್ರ ನಮ್ಮ ಮಕ್ಕಳಿಗೆ ಉತ್ತಮ ಸಮಾಜ ನಾವು ಸೃಷ್ಟಿಸ್ಕೊಡೋಕೆ ಸಾಧ್ಯ ಆಗುತ್ತೆ. ಅಲ್ಲಿ ಗಂಟ ನಾವು ಯಾವುದೇ ರೀತಿ ಮೇಲ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಮತ್ತೆ ಪದೇ ಪದೇ ಇವರ ಗುಲಾಮರಾಗೇ ಇರ್ತೀವಿ. ನಮ್ಗೆ 5 ವರ್ಷ ಅಧಿಕಾರ ಅವ್ರಿಗೆ ಕೊಡೋದಕ್ಕೆ ನಮ್ಗೆ ಸಿಗೋಂಥದ್ದು ಬರೀ 5 ಸೆಕೆಂಡ್. 5 ಸೆಕೆಂಡ್ ನಾವ್ ಏನ್ ಓಟ್ ಹಾಕೋಂತ ಸಂದರ್ಭದಾಗ 5 ಸೆಕೆಂಡ್ ನಾವ್ ಯೋಚನೆ ಮಾಡ್ತೀರಾ, ನಮ್ ಜಾತಿಯವನು ನಮ್ ದುಡ್ಡು ಕೊಟ್ಟ, ಅವ್ನ್ ಕೊಟ್ಟ ಅಂತ ನಾವು ಓಟ್ ಹಾಕ್ತಿವಿ. 5 ವರ್ಷ 5 ಸೆಕೆಂಡ್ ನಮ್ಗೆ ಏನು 5 ವರ್ಷ ಅಧಿಕಾರದ ನಮ್ಗೆ ಅಧಿಕಾರ ಇರೋದು ಅಲ್ಲ. ಅದಾದ್ಮೇಲೆ ಇಲ್ವೇ ಇಲ್ಲ, ನಮಗೆ ಕೇರೆ ಮಾಡಲ್ಲ ಇವ್ರು ಯಾರುನು. 5 ವರ್ಷ ಅವ್ರ ಅಧಿಕಾರ ಆಗ್ಬಿಡ್ತದೆ. ನಾವು ಅವ್ರ ಗುಲಾಮರ ತರ ಮತ್ತೆ ನಾವು ಹೋರಾಟ, ಸ್ಟ್ರೈಕು, ಮತ್ತೆ ಅದು ಇದು ಅಂತ ಬೈಕೊಂಡು ಓಡಾಡ್ತಾನೆ ಇರ್ತೀವಿ. ನಾವು ಮತ್ತೆ ಬಕ್ರ ಆಯ್ತಾನೆ ಇರ್ತೀವಿ. ಮತ್ತೆ ಎಲೆಕ್ಷನ್ ಮತ್ತೆ ರಿಪೀಟ್, ಇದೇ ಆಗೋಗ್ಬಿಟ್ಟಿದೆ. ಇದರಿಂದ ನಾವು ಹೊರಬರ್ಬೇಕು ಅಂದ್ರೆ ನಾವು ವಿಚಾರಕ್ಕೆ ಯಾರು ಎಲೆಕ್ಷನ್ ನಿಂತಿದ್ದಾರೆ ಅಂತವ್ರಿಗೆ ಓಟ್ ಹಾಕ್ಬೇಕು. ಮತ್ತೆ ಪಾರದರ್ಶಕ ಅಂದ್ರೆ ನಾವು 5 ವರ್ಷ ನಾವ್ ಹೇಳೋ ರೀತಿ ಕೆಲಸ ಮಾಡ್ತೀವಿ ಅಂತ ವ್ಯಕ್ತಿಗಳನ್ನ ಹುಡುಕಿ ನಾವು ಓಟ್ ಹಾಕ್ಬೇಕು. ಅದು ಆಗ್ಲಿಲ್ಲ ಅಂತಂದ್ರೆ ರೈತರ ಸಂಘಟನೆಗಳಿದೆ, ಯುವಕರ ಸಂಘಟನೆಗಳಿದೆ, ಅತಿ ಹೆಚ್ಚು ಕನ್ನಡ ಸಂಘಟನೆಗಳಿದೆ. ನಿಮ್ಮಿಂದನೇ ಅತ್ಯುತ್ತಮವಾದ ಒಬ್ಬ ವ್ಯಕ್ತಿನ ಆರಿಸಿ ನೀವೇ ಎಲೆಕ್ಷನ್ ನಿಲ್ಸ್ಬೋದು. ನೀವೇ ಹೇಳಿ ಸ್ನೇಹಿತರೆ, ಎಲೆಕ್ಷನ್ ಬೇಕಾಗಿರೋದು ಬರೇ 10,000 MLA ಎಲೆಕ್ಷನ್ಗೆ, MP ಎಲೆಕ್ಷನ್ 25,000. ಇದನ್ನು ಸಹ ನಾವು ದುಡ್ಡು ಹಂಚ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನೀವೇ 1,000 2,000 ಸೇರು ನಿಲ್ಸ್ಕೊಳ್ಬಹುದು. ಏನು ಬೇಕಾಗಲ್ಲ, ಬರೇ ವೋಟರ್ ಐಡಿ ಬೇಕು, ಅವ್ನ್ ಭಾರತದ ಪ್ರಜೆ ಆಗಿರ್ಬೇಕು ಅಥವಾ MLA ಆಗಿರ್ಬೇಕು ಅಂತಂದ್ರೆ ಆ ರಾಜ್ಯದ ಪ್ರಜೆ ಆಗಿರ್ಬೇಕಷ್ಟೇನೆ. ಇದನ್ನೆಲ್ಲ ನಾವು ತಿಳ್ಕೊಬೇಕು ಸ್ನೇಹಿತರೆ. ಮತ್ತೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಬಾಬಾ ಸಾಹೇಬ್ರು ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ನಾವು ಯಾವ ವ್ಯಕ್ತಿ ಮತವನ್ನು ಮಾರ್ಕಂತಾನೆ ಅವರು ನಮ್ಮ ಮನೆಯ ಹೆಣ್ಮಕ್ಳು ಮಾರ್ದಷ್ಟೇ ಸಮ ಅಂತ ಹೇಳಿದ್ದಾರೆ. ಇವನ್ನೆಲ್ಲ ನಾವು ಪದೇ ಪದೇ ಮನಗಣನೆ ಮಾಡ್ಕೊಂತ ಇರ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇದನ್ನೆಲ್ಲ ನಾನು ಹೇಳಿದೀನಿ. ನೀನ್ ಯಾರ ಇದನ್ನೆಲ್ಲ ಹೇಳೋದಕ್ಕೆ? ನಿನಗೇನ್ ಗೊತ್ತು ಅಂತಂದ್ರೆ, ನೋಡಿ ಸ್ನೇಹಿತರೆ, 2023ನೇ ಇಸ್ವಿನಲ್ಲಿ ನಾನು MLA ಎಲೆಕ್ಷನ್ ನಿಂತಿದ್ದೀನಿ. MLA ಎಲೆಕ್ಷನ್ ಕೆಲಸ ಕೇಳಿದೀನಿ. ಮತ್ತೆ 2024ನಲ್ಲಿ MP ಎಲೆಕ್ಷನ್ಗೂ ಸಹ ನಾನು ನಿಂತಿದ್ದೀನಿ. MP ಎಲೆಕ್ಷನ್ ಸಹ ನೇರವಾಗಿ ಇದನ್ನೆಲ್ಲ ನಾನು ಎದುರಿಸಿದ್ದೀನಿ. ನಾನು ಕಣ್ಣಾರೆ ಕಂಡಂತಹ ಸತ್ಯ ಇದು. ಮತ್ತೆ ಇದೇನಾಗಿದೆ ನೋಡಿ, ನಮ್ಗೆ ಏಂತಕ್ಕೆ ಉಡುಗೊರೆಗಳು ಮತ್ತೆ ಇದೆಲ್ಲ ಕೊಡ್ತಾರೆ ಅಂತಂದ್ರೆ, ನೋಡಿ ಇವರಿಗೆ ಫಂಡ್ ಕಲೆಕ್ಟ್ ಮಾಡ್ತಾರೆ. ಯಾರು? ಉದ್ಯಮಿಗಳಿಂದ ಫಂಡ್ ಕಲೆಕ್ಟ್ ಮಾಡ್ತಾರೆ. ಈ ಉದ್ಯಮಿಗಳು ಯಾರಾಗಿರ್ತಾರೆ ಅಂತಂದ್ರೆ, ನೋಡಿ ಈ ವಸತಿ ಮತ್ತೆ ಈ ಶಿಕ್ಷಣ ಮತ್ತೆ ಈ ಆರೋಗ್ಯ ಏನ್ ನಡೆಸ್ತಾರೆ, ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಶಾಲೆ, ಇನ್ನು ಬೇರೆ 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 ಉದ್ಯಮಗಳು ಇದೆಯಲ್ಲ, ಈ ಹೈವೇ ಮಾಡೋರು, ಅವರು ಇವರೆಲ್ಲ ಪ್ರೈವೇಟ್ ಕಂಪ್ನಿಯವರು, ಈ ಎಲ್ಲ ಅವ್ರ ಕೈಲೇ ಇದೆ. ಇವ್ರು ಇದೆಲ್ಲ ಚೆನ್ನಾಗಿ ಇಕ್ಕಬೇಕು ಅಂತಂದ್ರೆ ಇವ್ರಿಗೆಲ್ಲ ಫಂಡ್ ಕೊಡ್ಲೇಬೇಕಲ್ಲ. ನಮ್ಗೆ ಒಳ್ಳೆ ಅತ್ಯುತ್ತಮವಾದ ಸ್ಕೂಲ್ ಕಟ್ಬಿಟ್ರೆ, ಅತ್ಯುತ್ತಮವಾದ ಶಾಲೆ ಕೊಟ್ಬಿಟ್ರೆ ನಾವೆಲ್ಲ ಇಲ್ಲಿ ದುಡ್ಡೇ ಖರ್ಚಾಗಲ್ವಲ್ಲ ನಮ್ಮ ಹತ್ರ. ಈಗ ನಮ್ಮ ಒಂದ್ ಮಗುಗೆ ಹೆಚ್ಚು ಕಮ್ಮಿ ಹೇಳ್ಬೇಕು ಅಂದ್ರೆ 1 ಲಕ್ಷ ರೂಪಾಯಿ ಇದೆ UKG-ಗೆ. 1 ವರ್ಷಕ್ಕೆ ಡಿವೈಡ್ ಮಾಡಿದ್ರೆ 10,000 ರೂಪಾಯಿ ಬಂತು. ಇನ್ ಕಾಲೇಜ್ ಮಕ್ಳಂತೂ ಬಿಟ್ಟಾಕಿ 20 ಲಕ್ಷ 10 ಲಕ್ಷದವರೆಗೂ ಹೋಗ್ಬಿಟ್ಟಿದೆ. ಒಂದು ಮನೆಗೆ 10,000 ರೂಪಾಯಿ ಮಿಕ್ಕಂಬಿಟ್ರು ಅಂದ್ರೆ ಬರೀ ಇದಕ್ಕೇನೆ. ಇನ್ ಆರೋಗ್ಯದ ಬಿಡ್ರಿ ಲಕ್ಷ ಕೋಟಿ ಹೋಯ್ತೈತೆ. ಇನ್ ಅದೆಲ್ಲ ನಮ್ ಮನೇಲಿ ಉಳ್ಕೊಂಡ್ಬಿಟ್ರೆ ತಿಂಗಳಿಗೆ ನಮ್ಗೆ 10,000 ರಿಂದ 15,000 ರೂಪಾಯಿ ಒಂದು ಬಡ ವರ್ಗದ ಮಧ್ಯಮದವರ್ಗ ಬಿಟ್ಬಿಟ್ರೆ ನಾವ್ ಎಷ್ಟು ಆರ್ಥಿಕವಾಗಿ ನಾವು ಸ್ಟ್ರಾಂಗ್ ಆಗ್ಬೋದು, ನೀವೇ ಹೇಳಿ. ನೋಡಿ ಇವ್ರದೆಲ್ಲ ಏನು ಇಷ್ಟೊಂದೆಲ್ಲ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ತೆರಿಗೆ ಹಣ ಇದೆ, ಎಷ್ಟಿದೆ ಗೊತ್ತಾ ಸ್ನೇಹಿತರೆ? ನೀವು ತಿಳ್ಕೊಳ್ಳಬೇಕಿದು. 3 ಲಕ್ಷ ಕೋಟಿ ಒಂದು ರಾಜ್ಯದ್ದು, ನಮ್ಮ ಕರ್ನಾಟಕ ರಾಜ್ಯದ್ದು. ಮತ್ತೆ ಡೆಲ್ಲಿದು ಕೇಂದ್ರದ 90 ಲಕ್ಷದಿಂದ 100 ಲಕ್ಷದವರೆಗೂ ರೀಚ್ ಆಗುತ್ತೆ. ಆಲ್ಮೋಸ್ಟ್ ಅಷ್ಟು ಕೋಟಿ ಇದೆ ಬರೀ 1 ವರ್ಷಕ್ಕೆ. ನಾನು ಹೇಳ್ತಾ ಇರೋದು ಇದೆಲ್ಲ ಏಂತಕ್ಕೆ ಅಂತಂದ್ರೆ, ನಮ್ಗೆ ಇದನ್ನೆಲ್ಲ ನೀಡೋದಕ್ಕೆ, ಏನು ವಸತಿ ನೀಡೋದಕ್ಕೆ, ಶಿಕ್ಷಣ ನೀಡೋದಕ್ಕೆ, ಆರೋಗ್ಯ ನೀಡೋದಕ್ಕೆ, ಉತ್ತಮವಾದ ಆಹಾರ ನೀಡೋದಕ್ಕೆ, ಮತ್ತೆ ಕಾನೂನು ವ್ಯವಸ್ಥೆ ಮಾಡ್ಕೊಡೋದಕ್ಕೆ, ಮತ್ತೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ. ಇದನ್ನ ಯಾವ ಮಾಡಲ್ಲ ಇವರು. ಬರೇ ನಮ್ನ ಇನ್ನ ಗುಗುಗಳು ಮಾಡ್ತಾ ಇದಾರೆ. ಎಲ್ಲೋ ಅಲ್ಲೋ ಇಲ್ಲೋ 1% ಮಾಡ್ತಾರೆ. ಈ ವರ್ಷ ಬಜೆಟ್ ಮಾಡ್ತಾರೆ, ನೆಕ್ಸ್ಟ್ ವರ್ಷಕ್ಕೆ ಆ ಬಜೆಟ್ ಏನೇನಾಯ್ತು, ಎಲ್ಲೆಲ್ಲಿ ದುಡ್ಡಾಯ್ತು ಅಂತ ಖರ್ಚು ತೋರ್ಸೋದಿಲ್ಲ. ಆಗ್ಲಿ ಇನ್ನೊಂದು ಬಜೆಟ್ ಮುಂದಕ್ಕೆ ಹೋಗ್ಬಿಟ್ಟು ಪಾಸ್ ಮಾಡ್ಕೊಂಡು ಅವ್ರವರೇ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಮತ್ತೆ ನಮ್ಗೆ ಜಾತಿ ಧರ್ಮ, ಮತ್ತೆ ಅವನಿಗೆ ಜೈ, ಇವನಿಗೆ ಜೈ, ಆ ದೇವ್ರಿಗೆ ಜೈ, ಈ ದೇವ್ರಿಗೆ ಜೈ ಅಂತ ಮತ್ತೆ ಗೊಗ್ಗುಗಳು ಮಾಡ್ತಾ ಇರ್ತಾರೆ. ಇದಕ್ಕೆ ಬಲಿ ಆಗೋದು ನಮ್ಮ ಯುವಕರೇನೆ ನಮ್ಮನ್ನ ಇವರು ಫಸ್ಟ್ ಹಾಳು ಮಾಡೋದು. ನಮ್ಗೆ ಯೋಚನೆ ಮಾಡಕ್ಕೆ ಬಿಡಲ್ಲ ಇವರು. ಯಾವಾಗ ನಮ್ಮ ಯುವಕರುಗಳು ಇದನ್ನೆಲ್ಲ ಹೊರಗಡೆ ಬಂದು ಪಕ್ಷದಿಂದ ಸ್ವತಃ ಅವ್ರ ಸಂವಿಧಾನನ ಅರಿವು ಮೂಡಿಸ್ಕೊಂಡು ಯಾವತ್ತು ಈ ದೇಶದಲ್ಲಿ ಬದುಕ್ತಾರೆ, ಅವತ್ತೇ ನಮ್ಮ ದೇಶ. ನಮ್ಮ ಯುವಕರುಗಳು ಯಾವತ್ತೇ ಆಗ್ಲಿ, ಜಾತಿಗಾಗ್ಲಿ ಧರ್ಮಕ್ಕಾಗ್ಲಿ, ಯಾರನ ಈ MLA ಎಲೆಕ್ಷನ್ಗಳು, MLA MP ಗಳು ಏನ್ ಮಾಡ್ತಾರೆ, ನಮ್ನ ಹೋರಾಟಕ್ಕೆ ಮಾಡೋದು ಕರೀತಾರೆ. ಯಾವತ್ತೂ ಸಹ ನಮ್ಮ ಯುವಕರು ಎಲ್ಲ ಯಾರು ಹೋಗ್ಬಾರ್ದು. ನಂತರ ನಮ್ಮ ಯುವಕರುಗಳು ಎಲ್ಲ ಒಗ್ಗಟ್ಟಾಗಿ, ನೀವುಗಳು ಈ ದೇಶ ಪ್ರೇಮಗಳನ್ನ ಬೆಳೆಸ್ಕೊಬೇಕು. ನಿಜವಾದ ದೇಶ ಪ್ರೇಮಗಳು ಬೆಳೆಸ್ಕೊಬೇಕು ಅಂದ್ರೆ ನೀವು MLA-ಗಳಾಗಬೇಕು. ಏನು ಬಡವ್ರ ಮನೆಯ ಮಕ್ಕಳುಗಳು ಯಾವತ್ತು MLA MP ಗಳಾಗ್ತಾರೆ, ಅವತ್ ನಮ್ಮ ಈ ದೇಶ ಮುಂದುವರಿಯಕ್ ಸಾಧ್ಯ. ಏನು ಭವ್ಯ ಭಾರತದ ಕನಸು, ಏನು ನಮ್ಮ ಹಿರಿಯರುಗಳು ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಎಷ್ಟು ಸಾವಿರಾರು ಜನ
ನೆತ್ತರ ಹರಿಸಿ ನಮ್ಗೆ ಈ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇದು ನಾವು ಕಾಪಾಡ್ಕೊಬೇಕು ಅಂತಂದ್ರೆ ಇನ್ಮೇಲಾದ್ರೂ ನಾವು ಏನು ಈ ವಯಸ್ಸಾದಂತವ್ರು ಈ ವಂಶವೃಕ್ಷದ ರಾಜಕೀಯ ವ್ಯವಸ್ಥೆ ತೆಗೆದು ಪ್ರಜಾ ವ್ಯವಸ್ಥೆ ಬರಬೇಕು. ಪ್ರಜಾಕಾರಣ ಪ್ರಜಾನೀತಿ ಈ ದೇಶದಲ್ಲಿ ನೆಲೆ ನಿಂತಾಗ ಮಾತ್ರ ನಮ್ಮ ಉತ್ತಮವಾದ ಭಾರತ ಮತ್ತೆ ನಾವು ಸೃಷ್ಟಿಗೆ ಏನ್ ನಮ್ ಕಲ್ಪನೆ ಇದೆ ಅದು ಕಾಣೋದಕ್ ಸಾಧ್ಯ. ಏನ್ ಸತ್ಯಯುಗ ಅಂತಾರೆ, ಆ ಸತ್ಯಯುಗನು ಸಹ ನಾವು ಕಾಣೋದಕ್ ಸಾಧ್ಯ. ಇಡೀ ದೇಶಕ್ಕೆ ಮಾದರಿ ಆಗಿರುವಂತ ದೇಶ ನಮ್ದು, ಇಡೀ ದೇಶಕ್ಕೆ ಜ್ಞಾನ ಕೊಟ್ಟಿರೋ ದೇಶ ನಮ್ದು. ನಮ್ಮ ಯುವಕರನ್ನೆಲ್ಲ ಕುರ್ತಕ್ ದಾಸರನ್ನಾಗಿ ಮಾಡಿ, ಜೂಜಾಟಗಳಿಗೆ ದಾಸರನ್ನಾಗಿ ಮಾಡಿ, ಇನ್ನು ಬೇರೆ ಬೇರೆ ಚಟಗಳಿಗೆ ದಾಸರನ್ನಾಗಿ ಮಾಡಿ ನಮ್ಮ ಯುವಕರ ಶಕ್ತಿನೆಲ್ಲ ಕುಗ್ಸಿದ್ದಾರೆ. ಎಲ್ಲಾ ಅದ್ಭುತವಾದ ಶಕ್ತಿ ನಮ್ಮ ಯುವಕರ ಹತ್ರ ಇದೆ. ನೀವು ಒಳ್ಳೆ ವಿಚಾರವಂತರಾಗ್ರಿ, ಇನ್ಮೇಲೆ ಒಳ್ಳೆ ಜ್ಞಾನವಂತರಾಗ್ರಿ, ಎಲ್ಲ ಒಗ್ಗೂಡಿ ನಾವು ಈ ದೇಶನ್ ಕಟ್ಟೋಣ, ಈ ದೇಶನ್ ಬೆಳೆಸೋಣ. ನಾನು ಸಹ ಒಬ್ಬ ಯುವಕನಾಗಿ ನಾನು ಈ ಪಣ ತೊಟ್ಟಿದ್ದೀನಿ, ನೀವು ಎಲ್ಲ ಮುಂದಾಗ್ಬಿಟ್ಟು ಪಣ ತೊಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ, ಜೈ ಪ್ರಜ್ಞಾವಂತ ಪ್ರಜೆ, ಜೈ ಯುವ ಶಕ್ತಿ.